ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವ ಹಣ್ಣನ್ನು ನೀರು ಸೇಬು ಹಣ್ಣು ಅಂತ ಕರೀತಾರೆ. ಕನ್ನಡದಲ್ಲಿ ಇದನ್ನು ನೀರು ಸೇಬು ಅಂತ ಕರೀತಾರೆ. ಇನ್ನು ಕೆಲವೊಮ್ಮೆ ಗುಲಾಬಿ ಸೇಬು ಅಥವಾ ವಾಟರ್ ರೋಸ್ ಆ್ಯಪಲ್ ಅಂತ ಕೂಡ ಕರೀತಾರೆ. ಇದು ಗ್ರೀನ್ ಕಲರು ಅಥವಾ ವೈಟ್ ಕಲರ್ ಒಂದಿರುತ್ತೆ, ಇದು ಪಿಂಕ್ ಗುಲಾಬಿ ಕಲರ್ ಒಂದಿರುತ್ತೆ. ಈ ಹಣ್ಣು ಸ್ವಲ್ಪ ಸಿಹಿ ಮತ್ತು ಹುಳಿ ರುಚಿಯನ್ನು ಹೊಂದಿರುತ್ತೆ. ಈ ಹಣ್ಣಿನಲ್ಲಿ ಹೆಚ್ಚಿನ ಪೋಷಕಾಂಶಗಳಿರುವುದರಿಂದ ನೀವು ಕೂಡ ಈ ಹಣ್ಣಿನ ಸೀಸನ್ನಲ್ಲಿ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು. ಈ ಹಣ್ಣನ್ನು ಮಲಬಾರ್ ಪ್ಲಮ್, ಗುಲಾಬಿ ಸೇಬು, ನೀರಿನ ಗುಲಾಬಿ ಸೇಬು, ಪ್ಲಮ್ ಗುಲಾಬಿ, ಮೇಣದ ಸೇಬು ಇತ್ಯಾದಿ ಹೆಸರುಗಳಿಂದ ಕರೀತಾರೆ. ನೀವು ಈ ಹಣ್ಣನ್ನು ಹೇಗೆ ಇರುತ್ತೋ ಹಾಗೆ ಸೇವನೆ ಮಾಡ್ಬೋದು ಅಥವಾ ಜಾಮ್ಗಳನ್ನು ತಯಾರಿಸ್ಬೋದು, ಪಾನೀಯಗಳನ್ನು, ತಂಪು ಪಾನೀಯಗಳನ್ನು ಮಾಡಿ ಇದನ್ನು ಸೇವಿಸ್ಬೋದು. ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರವಾಗಿಡುವ ಮೂಲಕ ಮಧುಮೇಹದಿಂದ ರಕ್ಷಿಸುತ್ತದೆ ಮತ್ತು ಹೇರಳವಾದ ನೀರಿನ ಅಂಶ ಇರುವುದರಿಂದ ಬಾಯಾರಿಕೆಯನ್ನು ನೀಗಿಸೋದಕ್ಕೆ ಪ್ರಮುಖವಾದ ಹಣ್ಣಾಗಿದೆ. ಈ ಹಣ್ಣಿನಲ್ಲಿ ನೀವು ಸಲಾಡ್ ಕೂಡ ಮಾಡಿ ಸೇವಿಸ್ಬೋದು. ಈ ಹಣ್ಣಿನಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ, ಎ ಮತ್ತು ಇ, ಪೊಟ್ಯಾಷಿಯಂ ಮತ್ತು ಕ್ಯಾಲ್ಶಿಯಂನಂತಹ ಅಗತ್ಯ ಪೋಷಕಾಂಶಗಳನ್ನು ಈ ಹಣ್ಣು ಹೊಂದಿದೆ. ಹಾಗೆಯೇ ಇದು ನಿಮ್ಮ ಚರ್ಮವನ್ನು ತುಂಬ ನೈಸರ್ಗಿಕವಾಗಿ ಹೊಳೆಯುವಂತೆ ಹಾಗೆ ನಿಮ್ಮ ಚರ್ಮದ ಯೌವನವನ್ನು ಕಾಪಾಡುತ್ತದೆ. ಈ ಹಣ್ಣಿನ ಸೇವನೆಯಿಂದ ನಿಮ್ಮ ದೇಹದಲ್ಲಿ ಉತ್ತಮ ಮಟ್ಟದ ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತದೆ. ಹಾಗೆ ಯಕೃತ್ತಿನ ಕಾಯಿಲೆಗೆ ಚಿಕಿತ್ಸೆಯನ್ನು ನೀಡುತ್ತೆ. ಬಿಸಿಲಿನ ಹೊಡೆತವನ್ನು ನಿಭಾಯಿಸುತ್ತದೆ. ಗರ್ಭಾವಸ್ಥೆಯಲ್ಲಿರುವಂಥವರಿಗೆ ಇದು ತುಂಬ ಸಹಾಯಕ. ಆರೋಗ್ಯಕರ ಮೂಳೆಗಳನ್ನು ಕಾಪಾಡಿಕೊಳ್ಳುತ್ತದೆ. ರೋಗ ನಿರೋಧಕ ವ್ಯವಸ್ಥೆಗೆ ತುಂಬ ಪ್ರಯೋಜನಕಾರಿ. ಈ ಹಣ್ಣನ್ನು ಸೇವನೆ ಮಾಡುವ ಮೊದಲು ನೀವು ಯಾವುದೇ ರೀತಿಯ ಔಷಧಿಗಳನ್ನು ಸೇವಿಸುತ್ತಿದ್ದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ನಂತರ ನೀವು ಈ ಹಣ್ಣನ್ನು ಸೇವನೆ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.